ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಬಿಣಿಚಕೆರೆ ಗೇಟ್ ಇಂದ ಇದು ಅಲ್ಲಿ ಪೂರ್ತಿ ನೀರು ಬರುವಂಥದ್ದು. ಇಲ್ಲೇ ಸೇತುವೆ ಇತ್ತು, ಇದೇ ತೋಟಕ್ಕೆ ಬಂದು ನಿಂತ್ಕೊಂತ ಐತೆ. ಇವತ್ತು ಇಡೀ ಗ್ರಾಮದ ಬರುತ್ತೆ, ಕೆರೆ ಸೀಪೇಜ್ ಬರುತ್ತೆ. ಇದಕ್ಕೆ ಹೇಮಾವತಿ ನೀರಿಂದು ಸೀಪೇಜ್ ಕೂಡ ಇಲ್ಲಿ ಬರುತ್ತೆ. ಲಕ್ಷಾಂತರ ಗಿಡ ಅಡಿಕೆ ಗಿಡ ಇದೆ. ಇಲ್ಲಿ ಗೊಬ್ಬರ ಹಾಕಿರೋ ನಿಲ್ಲಲ್ಲ. ಒಂದು ಏನಾದ್ರು ಮಾಡಬೇಕು ಅಂದರೆ ಆಗಲ್ಲ. ತಾವು ನೋಡ್ಬೋದು ಈ ಕಡೆಗೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು, ಜಿಲ್ಲೆಯ ಅಧಿಕಾರಿಗಳು ಆಗ್ಬೋದು, ಯಾರು ಒಂದು ಕ್ರಮ ಕೈಗೊಂಡು ಇಲ್ಲಿ ರೋಡ್ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಆ ಕಡೆ ಮಣ್ಣು ಪೂರ್ತಿ ಕುಸಿತಾ ಇದೆ. ಆ ಕಡೆ ಪೂರ್ತಿ ಕುಸಿತಾ ಇದೆ. ಹೆವಿ ವೆಹಿಕಲ್ ಓಡಾಡ್ತಾವೆ. ಈಗ ಇದಕ್ಕೆ ಯಾವ ಜವಾಬ್ದಾರಿಯುತವಾಗಿ ಯಾರೋ ಕ್ರಮ ಕೈಗೊಳ್ಳಬೇಕು ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀವಿ. ಇನ್ನು ಗುಬ್ಬಿ ತಾಲೂಕಿನ ಪಾತ್ರೆ ಮತ್ತಿಘಟ್ಟ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಕಾಮಗಾರಿ ಮಾಡಿದ ಹಿನ್ನೆಲೆಯಲ್ಲಿ ಮಳೆಯ ನೀರು ಸರಿಯಾದ ರೀತಿಯಲ್ಲಿ ಹರಿಯದೆ ತೋಟದ ಸಾಲುಗಳಿಗೆ ನುಗ್ಗಿರುವುದರಿಂದ ಇಡೀ ತೋಟವೇ ಹಾಳಾಗುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಾ ಇದೆ ಎಂದು ರೈತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾ ಇವತ್ತು ಪತ್ರಕರ್ತರಿಗೆ ಒಂದು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇವತ್ತು ನಮ್ಮ ಕಷ್ಟ ನೋಡಿ ನೀವಾದರೂ ಇವತ್ತು ಸ್ಪಂದಿಸಿದಿರ ಅಂತ ಒಂದು ನಮಗೆ ಖುಷಿ ಆಗುತ್ತೆ. ನ್ಯಾಯ ಏನಾದರೂ ನೀವು ದೊರಕಿಸ್ಕೊಡ್ತೀರಾ ಅಂತ ಅನ್ನೋದು. ಆಮೇಲೆ ಇವತ್ತು ಮಳೆ ಬಂದರೆ ನಮ್ಮ ತೋಟಗಳಲ್ಲಿ 3 ಅಡಿಯಿಂದ 4 ಅಡಿ ನೀರು ನಿಲ್ಲುತ್ತೆ. ಆಮೇಲೆ ಎಲ್ಲ ಅವೈಜ್ಞಾನಿಕವಾಗಿ ಕೆಲಸ ಮಾಡವ್ರೆ. ನೀರು ಹೋಗ್ತಾ ಇಲ್ಲ ಆಚೆಗೆ. ನೋಡಿ 1 ತಿಂಗಳಿಂದ ನೀರು ಹಿಂಗೆ ನಿಂತೈತೆ. ನೀವೇ ನೋಡಿ, ಕಣ್ಣಾರ ನೋಡಿ. ನೀವು ಇಷ್ಟರ ತೋಟಗಳನ್ನ ನಾವು ಬೆಳೆಸಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಗೊಬ್ಬರಗಳು ಹಾಕಿದ್ದೀವಿ. ಒಂದೇ ಒಂದು ಕಾಳು ಗೊಬ್ಬರ ಉಳ್ಕೊತಾ ಇಲ್ಲ. ಇವತ್ತು ತೋಟಗಳೆಲ್ಲ ನೀರಿಡೋದೆಲ್ಲ ಹೋಗ್ತವೆ. ನಮ್ಮ ಅಳಲನ್ನು ಯಾರಿಗೆ ಹೇಳ್ಕೊಳ್ಳೋಣ? ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸಲ್ಲ, ಶಾಸಕರು ಗಮನ ಹರಿಸಿಲ್ಲ, ಕೇಂದ್ರ ಮಂತ್ರಿಗಳು ಗಮನ ಹರಿಸಿಲ್ಲ, ಹೈವೇನರಂತೂ ಹೇಳಂಗೆ ಇಲ್ಲ. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ನಮಗೆ ಸರಿಯಾದ ಸಮಂಜಸವಾದ ಉತ್ತರನೇ ಕೊಡ್ತಾ ಇಲ್ಲ ಅವರು. ನಮಗಂತೂ ಹೇಳಿ ಸಾಕಾಗೋಗೈತೆ. ಇವತ್ತು ನಮ್ಮ ತೋಟಗಳು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮಾಡೋದು ಒಂದಿಷ್ಟು ಅವೈಜ್ಞಾನಿಕವಾಗಿದೆ. ಹಿಂದಾಗಡೆ ಮುಂದೆ ಇಲ್ಲಿ ಸೇತುವೆ ಇತ್ತು ಸೆಂಟ್ರಲ್ಲಿ. ಈ ತೋಟದಲ್ಲಿ ನೀರುಗಳು ಒಂದಿಷ್ಟು ನಿಲ್ತಿರ್ಲಿಲ್ಲ. ಅದೆಲ್ಲ ಈಗ ಮುಚ್ಚಿ ಇದು ಮಾಡಿದ್ದಾರೆ. ಈ ರೋಡ್ ಸೈಡ್ ಓಡಾಡೋಕ್ಕೂ ಹೆದರಿಕೆ ಆಗುತ್ತೆ. ಹಿಂಗೆ ಆ ಥರ ಆಗಿದೆ. ಇದು ಯಾರನ್ನ ಕೂಡಲೇ ಇದು ಉಸ್ತುವಾರಿ ಯಾರು ಇರ್ತಾರೋ ಅವ್ರು ಬಂದು ಇದು ಪರಿಶೀಲನೆ ಮಾಡಿ ಅದೊಂದು ನಮಗೆ ಕ್ಲೀನಾಗಿ ಮಾಡ್ಕೊಡ್ಬೇಕಾಗಿ ನಮ್ಮಲ್ಲಿ ಮನವಿ. ಏನಾದರೂ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟವನ್ನ ಮಾಡ್ತೇವೆ ಎಂದು ಕಿಡಿಕಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ರೈತರನ್ನ ಉಳಿಸುವಂತಹ ಕೆಲಸ ಮಾಡಬೇಕು. ಹರಿಯುತ್ತಿರುವ ನೀರನ್ನ ಸರಿಯಾದ ಮಾರ್ಗದಲ್ಲಿ ಹೊರಬಿಡಬೇಕು ಎಂದು ಆಗ್ರಹಿಸಿದ್ರು.